ನೋಡಿ ಬಟಾಟೆ ವಾಶ್ ಮಾಡಲಿಕ್ಕೆ ಈಗ ಬಟಾಟೆಯನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈ ಬಟಾಟೆಯನ್ನು ಈಗ ಕುಕ್ಕರಲ್ಲಿ ಹಾಕಿ ಸರಿಯಾಗಿ 3 ವಿಸಿಲ್ ತರ್ತೇನೆ. ಮತ್ತು ಸಿಪ್ಪೆ ತೆಗೆದು ಕಟ್ ಮಾಡಿ ರೆಡಿ ಮಾಡಬೇಕು. ಫಸ್ಟಿಗೆ ಬಟಾಟೆ ವಾಗಿಗೆ ಫಸ್ಟ್ ಕಾವಲಿಯಲ್ಲಿ ಈಗ ಇಷ್ಟು ಉದ್ದಿನಬೇಳೆ, ಸಾಸಿವೆ, ಒಗ್ಗರಣೆ ಇಡಬೇಕು. ಈಸಿ ಮಾಡಲಿಕ್ಕೆ, ಯಾಕಂದರೆ ಇದು ಕಡ್ದು ಹಾಕ್ಲಿಕ್ಕೆಲ್ಲ ಇಲ್ಲ. ಈ ರೂಮೆಲ್ಲ ಮಾಡಿ ಕೂತ್ಕೊಳ್ತಾರಲ್ಲ IT BTಲಿ ಇರೋರಿಗೆಲ್ಲ, ಅವರಿಗೆಲ್ಲ ಈಸಿ ಇದೆ. ಒಂದು ಸ್ವಲ್ಪ ಟೊಮೆಟೊ ಬೇಯಲಿಕ್ಕೆ ಹಾಗೆ ಮುಚ್ಚಿಡ್ತೇನೆ ನಾನೀಗ. ನೋಡಿ ಈಗ ಟೊಮೆಟೊ ಬೆಂದಿದೆ. ಈಗ ನಾನು ಆಗ ಬಟಾಟೆ ಕುಕ್ಕರಲ್ಲಿ ಬೇಯಿಸಿದ ಬಟಾಟೆಯನ್ನು ಈಗ ಸಿಪ್ಪೆ ತೆಗೆದು ಕಟ್ ಮಾಡಿ ತಂದಿದ್ದೇನೆ. ಇದು ಹಾಕ್ತಾ ಇದ್ದೇನೆ. ಅಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೋಡಿಕೊಂಡು ಹಾಕಿದ್ರಾಯ್ತು. ಮೆಣಸಿನ ಹುಡಿ ಹಾಕ್ತಿದ್ದೀರ. ಮತ್ತು ಹಿಂಗಿದ್ದು ನೀರು ಮಾಡಿದ್ದೇನೆ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಮಸಾಲೆ ಎಲ್ಲ ಏನು ಕಡಿಲಿಕ್ಕಿಲ್ಲ. ಎಷ್ಟು ಸ್ಪೀಡ್ ಆಗ್ತದೆ. ಮಿಕ್ಸಿ ಬೇಡ, ಏನು ಬೇಡ. ನೋಡಿದ್ದು ಕಡಿಲಿಕ್ಕೆಲ್ಲ ಏನಿಲ್ಲ. ಉಪ್ಪು ಮತ್ತು ಮೆಣಸನ್ನು ಸ್ವಲ್ಪ ನೋಡಿಕೊಂಡು ಹಾಕಿದರೆ ಆಯ್ತು. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು. ಸರಿ, ಒಂದು 2ರಿಂದ 3 ನಿಮಿಷ ಸರಿ ಕುದಿ ಬರಬೇಕು. ಅಂದರೆ ಬಟಾಟೆಗೆ ಉಪ್ಪು ಮೆಣಸಿನ ಹುಡಿ ಎಲ್ಲ ಎಳೆಯಬೇಕಲ್ಲ, ಅದಕ್ಕೆ. ಸರಿ ಬರಲಿ, ಕುದಿ ಬರಲಿ, ಸ್ಲೋ ಅಲ್ಲಿ ಕುದಿ ಬರಬೇಕು. ಬಟಾಟೆವಾಗು ರೆಡಿ. ನೋಡಿ, ಮಾಡಲಿಕ್ಕೂ ಸುಲಭ. ಬಿಸಿ ಬಿಸಿ ಗಂಜಿಗೆ, ಅನ್ನದೊಟ್ಟಿಗೆಲ್ಲ ಸುಲಭದಲ್ಲಿ ಪ್ರಿಪೇರ್ ಮಾಡ್ಬೋದು.